ಚರಿತ್ರೆಯನ್ನು ನೋಡ್ಕೊಂಡು ಬಂದರೆ ಮಹಿಳೆ ಅಂತನ್ನುವ ಹೆಸರಿನೊಳಗೆ ಯಾವುದಾದ್ರೂ ಯುದ್ಧಗಳಾಗಿದ್ದರೆ ಬೆರಳೆಣಿಕೆಯಲ್ಲಿ ಅಷ್ಟೇನೇನೆ. ಇನ್ನು ಎಲ್ಲ ಯುದ್ಧಗಳು ಕೂಡ ಪುರುಷಾಹಂಕಾರದಿಂದ ಆಗಿರುವುದೇ ಹೊರತು ಬೇರೆ ಇನ್ನೇನೂ ಇಲ್ಲ. ಆ ಕಾರಣದಿಂದಲೇನೆ ನನಗೆ ಈ ಯುದ್ಧದ ಪರಿಭಾಷೆಯನ್ನೇ ಬಳಸಿ ಗಾಂಧೀಜಿ ಹೇಳಿದಂಥ ಒಂದು ಮಾತು ನೆನಪಾಗುತ್ತೆ. ವಿಶ್ವಶಾಂತಿ ಎನ್ನುವುದು ಸಾಧ್ಯವಾಗುವುದಾದರೆ ಅದಕ್ಕೆ ನಡೆಯುವ ಯುದ್ಧದೊಳಗೆ ಅಹಿಂಸೆಯೇ ಆಯುಧ. ಅದನ್ನು ಹಿಡಿಯುವ ಸೈನಿಕ ಯಾರು ಅಂತಂದರೆ ಅದು ಮಹಿಳೆ. ಈ ಮಾತನ್ನು ಗಾಂಧೀಜಿ ಹೇಳ್ತಾರೆ. ಗೌರವಪೂರ್ವಕವಾಗಿ ನಮಸ್ಕಾರಗಳನ್ನ ಹೇಳ್ತಾ, ಕರ್ನಾಟಕ ಲೇಖಕಿಯರ ಸಂಘ ಹಮ್ಮಿಕೊಂಡಿರ್ತಕ್ಕಂಥ ವಾರ್ಷಿಕ ದತ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಗಾಯತ್ರಿ ಮೇಡಮ್ ಅವರೇ, ಸಬಿಹಾ ಮೇಡಮ್ ಅವರೇ, ನಾಗರತ್ನಮ್ಮ ಅವರೇ, ಗೆಳೆಯ ಜಿ ಎನ್ ಮೋಹನ್ ಅವರೇ, ಡಾಕ್ಟರ್ ಸರೋಜಮ್ಮ ಅವರೇ, ಎಲ್ಲ ಕಲೆ ಸಂನ ಪದಾಧಿಕಾರಿಗಳೇ, ಇಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ಎಲ್ಲ ಹೃದಯಾಸಕ್ತ ಬಂಧುಗಳೇ, ನಿಮಗೆಲ್ಲರಿಗೂ ನಾನು ಮತ್ತೊಮ್ಮೆ ನನ್ನ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಹೇಳ್ತಾ, ಇವತ್ತು ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥ 2024 ಮತ್ತು 2025ನೇ ಸಾಲಿನ ಎಲ್ಲ ಪುರಸ್ಕೃತರನ್ನು ಕೂಡ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತಾ ಕೆಲವು ಮಾತುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಅಚ್ಚುಕಟ್ಟಾಗಿ ಪ್ರಾರಂಭವಾಗಿದೆ ಸಮಾರಂಭ. ಆ ಪ್ರಾರಂಭದ ಸಂದರ್ಭದೊಳಗೇನೆ ಡಾಕ್ಟರ್ ಸರೋಜಾ ಮೇಡಮ್ ಅವರು ನಮ್ಮ ಮಿತ್ರ ಅವರನ್ನು ಅವರ ಒಂದು ಸಾಲನ್ನು ಉಲ್ಲೇಖಿಸಿದ ರೀತಿಯೊಳಗೆ ಸಂಭ್ರಮ ಮತ್ತು ಸಡಗರದ ಹಿನ್ನೆಲೆಯನ್ನು ಕುರಿತು ಮಾತನಾಡಿದರು. ಭಾಳ ಸಂತೋಷದ್ದೇನೆ, ಏಕೆಂದರೆ ಇಲ್ಲೆಲ್ಲರೂ ಕೂಡ ಒಂದು ಸಾಹಿತ್ಯಿಕ ಸಂಭ್ರಮದೊಳಗೆ ಪಾಲ್ಗೊಂಡಿದ್ದೇವೆ. ಹೆಚ್ಚಿನದಾಗಿ ಇಲ್ಲಿ ಸಮಾವೇಶಗೊಂಡಿರುವವರು ಎಲ್ಲರೂ ಕೂಡ ಸಾಹಿತಿಗಳು, ಇಲ್ಲ ಸಾಹಿತ್ಯಾಸಕ್ತ ಸಹೃದಯ ಬಂಧುಗಳು. ನಮ್ಮೆಲ್ಲರಿಗೂ ಕೂಡ ಒಂದು ಜವಾಬ್ದಾರಿ ಇದೆ ಅಂತ ಅಂದ್ಕೊಂಡಿದ್ದೇನೆ ನಾನು. ಯಾಕೆ ಅಂತಂದರೆ, ಸಾಂಸ್ಕೃತಿಕವಲ್ಲದ ಮನಸ್ಸುಗಳು ಯಾವುದೇ ಕ್ಷೇತ್ರಕ್ಕೆ ಕಾಲಿಟ್ಟರೆ ಆ ಕ್ಷೇತ್ರ ಬರಡಾಗುತ್ತೆ. ಆ ಕ್ಷೇತ್ರ ರಣರಂಗವಾಗುತ್ತೆ. ಸಾಂಸ್ಕೃತಿಕ ಮನಸ್ಸನ್ನು ಒಳಗೊಂಡ ವ್ಯಕ್ತಿತ್ವಗಳು ಯಾವುದೇ ಕ್ಷೇತ್ರವನ್ನು ಹೊಕ್ಕಾಗ ಅದು ಸೃಜನಶೀಲವಾಗುತ್ತೆ, ಅದು ಸೌಹಾರ್ದಯುತವಾಗುತ್ತೆ, ಅದು ಬಾಳನ್ನು ಬೆಳಗಿಸುವಂಥ ಶಕ್ತಿಯಿಂದ ಕೂಡಿರುತ್ತೆ. ಇವತ್ತು ಜಾಗತಿಕವಾಗಿ ನಾವು ನೋಡಿದಾಗ ರಾಜಕೀಯ ಕ್ಷೇತ್ರದೊಳಗೆ ಅಂಥ ಸಾಂಸ್ಕೃತಿಕ ಮನಸ್ಸುಗಳು ಇಲ್ಲ. ಸಾಹಿತ್ಯಿಕ ಆಸಕ್ತಿಯನ್ನು ಇಟ್ಟುಕೊಂಡಂಥ ಮನಸ್ಸುಗಳೂ ಇಲ್ಲ. ಜಾಗತಿಕವಾಗಿ ನಾನು ಹೇಳ್ತಾ ಇರೋದು ನಮ್ಮ ದೇಶವನ್ನು ಒಳಗೊಂಡಂತೆ. ಈ ಕಾರಣದಿಂದಲೇನೇ ಅವರು ಯಾರಿಗೂ ಕೂಡ ಮಾತೃ ಮನಸ್ಸು ಇಲ್ಲ. ಮಾತೃ ಮನಸ್ಸು ಇಲ್ಲದೇ ಇರುವುದರಿಂದಾಗೇನೇ ಈ ಹೊತ್ತು ಇಡೀ ಜಗತ್ತು ಕ್ರೌರ್ಯವನ್ನು ಅನುಭವಿಸುತ್ತಿದೆ. ಹಿಂಸೆ, ರಕ್ತಪಾತದೊಳಗೆ ಮುಳುಗುತ್ತಾ ಇದೆ. ಅದನ್ನು ನಾವು ಈ ಕ್ಷಣದಲ್ಲಿ ಮರೆತು ನಮ್ಮ ಸಡಗರ ಸಂಭ್ರಮಗಳನ್ನು ಅದರಲ್ಲೇ ಮೈ ಮರೀತು ಅಂತಂದರೆ ಅದಕ್ಕೆ ಹೆಚ್ಚು ಅರ್ಥ ಇರೋದಿಲ್ಲ. ಯಾಕೆಂದರೆ ಅವರೆಲ್ಲ ನಮ್ಮ ಸಹಜೀವಿಗಳು. ಈ ಭೂಮಿಯ ಮೇಲೆ ಬದುಕುವ ಪ್ರತಿಯೊಂದು ಜೀವವೂ ಕೂಡ ಈ ಭೂಮಿಯ ವಾರಸುದಾರರು. ಈ ಭೂಮಿಗೆ ಒಂದು ರೀತಿಯೊಳಗೆ ಜೀವ ಸಂಕುಲದ ಬಂಧುತ್ವವನ್ನು ಒಳಗೊಂಡ ಬಳಗ ಪ್ರಜ್ಞೆಯ ಜೀವರಾಶಿಗಳು.
ಅದು ಯಾವುದೇ ಇರಲಿ, ಅದರಲ್ಲೂ ಕೂಡ ಮನುಷ್ಯ ಲೋಕದ ಈ ಕ್ರೌರ್ಯ ಇದೆಯಲ್ಲ, ಈ ಕ್ರೌರ್ಯವನ್ನು ನೋಡಿದಾಗ ಎಂಥವರಿಗೂ ಕೂಡ ಹೆಚ್ಚು ಸಂಕಟವಾಗ್ತಕ್ಕಂಥದ್ದಾಗುತ್ತೆ. ವಿಶೇಷವಾಗಿ ಈ ಯುದ್ಧದೊಳಗೆ ಬಳಲಿ ಹೋಗಿರುವವರು, ಸಾವಿಗೆ ಬಲಿಯಾಗಿರುವವರು ಮಕ್ಕಳು, ಮಹಿಳೆಯರು, ಅಮಾಯಕರವರು. ಇಡೀ ಚರಿತ್ರೆಯನ್ನು ನೋಡ್ಕೊಂಡು ಬಂದರೆ ಮಹಿಳೆ ಅಂತನ್ನುವ ಹೆಸರಿನೊಳಗೆ ಯಾವುದಾದ್ರೂ ಯುದ್ಧಗಳಾಗಿದ್ದರೆ ಬೆರಳೆಣಿಕೆಯಲ್ಲಿ ಅಷ್ಟೇನೇನೆ. ಇನ್ನು ಎಲ್ಲ ಯುದ್ಧಗಳು ಕೂಡ ಪುರುಷಾಹಂಕಾರದಿಂದ ಆಗಿರುವುದೇ ಹೊರತು ಬೇರೆ ಇನ್ನೇನೂ ಇಲ್ಲ. ಆ ಕಾರಣದಿಂದಲೇನೇ ನನಗೆ ಈ ಯುದ್ಧದ ಪರಿಭಾಷೆಯನ್ನೇ ಬಳಸಿ ಗಾಂಧೀಜಿ ಹೇಳಿದಂಥ ಒಂದು ಮಾತು ನೆನಪಾಗುತ್ತೆ. ವಿಶ್ವಶಾಂತಿ ಎನ್ನುವುದು ಸಾಧ್ಯವಾಗುವುದಾದರೆ ಅದಕ್ಕೆ ನಡೆಯುವ ಯುದ್ಧದೊಳಗೆ ಅಹಿಂಸೆಯೇ ಆಯುಧ. ಅದನ್ನು ಹಿಡಿಯುವ ಸೈನಿಕ ಯಾರು ಅಂತಂದರೆ ಅದು ಮಹಿಳೆ. ಈ ಮಾತನ್ನು ಗಾಂಧೀಜಿ ಹೇಳ್ತಾರೆ. ಈ ಹೊತ್ತು ಮಹಿಳೆ, ಮಾತೃ ಮನಸ್ಸಿನ ಈ ಶಕ್ತಿ ಎಲ್ಲ ಪುರುಷರ ಎದೆಯೊಳಗೂ ಕೂಡ ಬರಬೇಕಾಗಿರ್ತಕ್ಕಂಥ ಅಗತ್ಯವಿದೆ. ಆ ದೃಷ್ಟಿಯಿಂದಲೇ ಸಾವಿರಾರು ವರ್ಷಗಳಿಂದಲೂ ಕೂಡ ದಬ್ಬಾಳಿಕೆ ಮಾಡಿಕೊಂಡು ಬಂದಿರತಕ್ಕಂಥ ಈ ಗಂಡು ಧೋರಣೆ ಇದೆಯಲ್ಲ, ಈ ಗಂಡು ಭಾಷೆ ಇದೆಯಲ್ಲ, ಇದಕ್ಕೆ ಒಂದು ರೀತಿಯೊಳಗೆ ಜೀವಸ್ಪರ್ಶವನ್ನು ಕೊಡ್ತಕ್ಕಂಥದ್ದು ಅಂದರೆ ಅದು ಹೆಣ್ತನದ ಒಂದು ಶಕ್ತಿ, ಮಾತೃತ್ವದ ಶಕ್ತಿ, ಅದು ಬರಬೇಕು ಅಂತನ್ನೋದು. ನಮ್ಮ ಕನ್ನಡದೊಳಗೆ ಅಂಥ ಒಂದು ಮಾತೃತ್ವ ಹೃದಯವನ್ನು, ವ್ಯಕ್ತಿತ್ವವನ್ನು ಯಾರು ಒಳಗೊಂಡಿದ್ದಾರೋ ಅವರೆಲ್ಲರೂ ಕೂಡ ಈ ಹೊತ್ತಿಗೂ ವಿಶ್ವಾತ್ಮಕ ಪ್ರಜ್ಞೆಯನ್ನು ಒಳಗೊಂಡ ಬರಹಗಾರರಾಗಿದ್ದಾರೆ, ಸಾಹಿತಿಗಳಾಗಿದ್ದಾರೆ, ಕವಿಗಳಾಗಿದ್ದಾರೆ. ಅದನ್ನು ನೀವು ಗಮನಿಸಬಹುದು. ಪಂಪನಿಂದ ಇಂದಿನವರೆಗೂ ಕೂಡ ನಾವು ಗಮನಿಸಬಹುದಾಗಿರೋದು. ಮನುಷ್ಯ ಜಾತಿ ತಾನೊಂದೇ ವಲಂ, ಈ ಮಾತನ್ನು ಹೇಳಿದಂಥ ಪರಂಪರೆ ನಮ್ಮದು. ಆ ದೃಷ್ಟಿಯಿಂದಲೇ ನನಗೆ ಇಲ್ಲಿ ಹೊತ್ತು ಈ ಲೇಖಕಿಯರ ಪರಿಚಯಾತ್ಮಕವಾದಂಥ ಒಂದು ಕೃತಿ ಕೈಪಿಡಿ ರೂಪದೊಳಗೆ ಬಿಡುಗಡೆ ಆಯಿತಲ್ಲ, ಇದಕ್ಕೆ ಇಟ್ಟಿರೋ ಹೆಸರು ನೋಡಿದಾಗ ನನಗೆ ಬಹಳ ಕಾಡಿಸ್ತು. ಇದು ಪೃಥಾ. ಈ ಹೆಸರು ಯಾರು? ಈ ಹೆಸರು ಯಾರದ್ದು? ಕುಂತಿಯ ಮೊದಲ ಹೆಸರು ಪೃಥಾ, ಪೃಥೆ, ಶೂರಸೇನನ ಮಗಳು. ಆ ಶೂರಸೇನನ ಮಗಳಿಗೆ ಇದ್ದಿದ್ದ ಹೆಸರು ಪೃಥಾ, ಪೃಥೆ ಅಂತನ್ನೋದು. ಯಾವಾಗ ಅವಳನ್ನು ಕುಂತಿ ಭೋಜನಿಗೆ ದತ್ತು ಕೊಟ್ಟನೋ ಶೂರಸೇನ, ಆ ಹೊತ್ತೇನೇನೆ ಅವಳು ಕುಂತಿಯಾದಳು. ಕುಂತಿಯಾದ ನಂತರದೊಳಗೆ ಅವಳು ಅನುಭವಿಸಿದಂಥ ಎಲ್ಲ ಕಷ್ಟಗಳನ್ನು ನೋಡ್ಕೊಂಡು ಬನ್ನಿ. ಹುಟ್ಟಿದ ಮನೆ ಬಿಟ್ಟು ದತ್ತು ಮನೆಗೆ ಹೋಗಿದ್ದು, ದತ್ತು ಮನೆ ಬಿಟ್ಟು ಆ ನಂತರದಲ್ಲಿ ಎಂತೆಂಥ ಸ್ಥಿತಿಗಳನ್ನು ಅನುಭವಿಸಿದ್ಲು. ಕರ್ಣನ ಜನನದಿಂದ ಹಿಡಿದು ಪಾಂಡವರ ಮರಣದವರೆಗೂ ಕೂಡ ಅವಳ ಬದುಕನ್ನು ನೋಡ್ಕೊಂಡು ಬಂದಾಗ ಇಡೀ ಮಹಾಭಾರತವೇ ಹೆಣ್ಣುಗಳ ಸಂಕಟದ ಸಂಕಥನ, ಪುರುಷರ ದಬ್ಬಾಳಿಕೆ, ಕ್ರೌರ್ಯದ ಕಥನ ಅಲ್ಲ. ಅದರ ಆಳದೊಳಗೆ ಹೆಣ್ಣುಗಳ ಸಂಕಟದ ಸಂಕಥನ ಸತ್ಯವತಿಯಿಂದ ಪ್ರಾರಂಭವಾಗುತ್ತೆ. ಅದು ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ? ಗಾಂಧಾರಿ ಇರಬಹುದು, ಕುಂತಿ ಇರಬಹುದು, ದ್ರೌಪದಿ ಇರಬಹುದು, ಆಮೇಲೆ ಸುಭದ್ರೆ ಇರಬಹುದು. ಇವ್ರು ಎಲ್ಲರನ್ನೂ ನೋಡ್ಕೊಂಡು ಬನ್ನಿ ನೀವು. ಆ ಎಲ್ಲರ ಒಳಗೂ ಕೂಡ ಆ ವೇದನೆಯ ಕಥನವನ್ನೇ ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಕಣ್ಣಿದ್ದೂ ಕುರುಡಾದವಳು ಗಾಂಧಾರಿ. ಯಾತಕ್ಕಾಗಿ ಕುರುಡಾದಳು? ಅವಳಿಗಾದ ವಂಚನೆಗೆ, ರೋಷಕ್ಕೆ ಆ ತಕ್ಷಣದಲ್ಲಿ ಆಗಿರ್ತಕ್ಕಂಥದ್ದು. ಆದ್ದರಿಂದಲೇ ಈ ಹೊತ್ತು ಈ ದೇಶದೊಳಗೆ ಅದು ಹೆಣ್ಣಾಗಲಿ ಗಂಡಾಗಲಿ ನಮ್ಮ ಮಹಾಕಾವ್ಯಗಳು ಅನ್ನಿಸಿಕೊಂಡಿರ್ತಕ್ಕಂಥ ಮಹಾಪುರಾಣಗಳನ್ನು ಕುರಿತು ಪುನರ್ ವಿಮರ್ಶೆ ಮಾಡಬೇಕಾದ ಅಗತ್ಯವಿದೆ, ಮುರಿದು ಕಟ್ಟಬೇಕಾದ ಅಗತ್ಯವಿದೆ. ಅದು ಹೆಣ್ಣಿನ ವಿಮರ್ಶಾ ಪ್ರಜ್ಞೆಯನ್ನು ಇಟ್ಟುಕೊಂಡಾಗ ಮಾತ್ರ ನಮ್ಮ
ಸಂಸ್ಕೃತಿಗೆ ನಿಜವಾದ ಅರ್ಥವನ್ನು, ನಿಜವಾದ ವ್ಯಾಖ್ಯಾನವನ್ನು ನಾವು ಕೊಡುವುದಕ್ಕೆ ಸಾಧ್ಯವಾಗತ್ತೆ. ಅದು ನಮ್ಮ ಮಹಿಳಾ ಲೋಕದೊಳಗೆ ಸಾಕಷ್ಟು ಮಾಡ್ಕೊಂಡು ಬಂದವರು. ಇತ್ತೀಚೆಗೆ ಈ ಫೆಮಿನಿಸಮ್ ಬಂದ ನಂತರದೊಳಗೆ ಅದನ್ನು ಸಾಕಷ್ಟು ಮಾಡ್ಕೊಂಡು ಬಂದವರು. ಅಮೃತಮತಿಗೆ ಯಾವ ತರಹದ ಒಂದು ಹೆಣ್ತನವನ್ನು ಕೊಟ್ಟರು. ಪ್ರಭುತ್ವದ ದಬ್ಬಾಳಿಕೆಗೆ ಒಳಗಾಗಿದ್ದಂಥ ಹೆಣ್ಣಿಗೆ ಒಂದು ಹೆಣ್ತನದ ನಿಜವಾದ ಸಂವೇದನೆಯ ಒಂದು ವ್ಯಕ್ತಿತ್ವವನ್ನು ಹೇಗೆ ಕೊಟ್ಟರು. ಯಯಾತಿಯ ಜೊತೆಯೊಳಗೆ ಬರುವ ದೇವಯಾನಿಯಿಂದ ಹಿಡಿದು ಶರ್ಮಿಷ್ಠಿಯನ್ನು ಎಲ್ಲರನ್ನೂ ಒಳಗೊಂಡ ರೀತಿಯೊಳಗೆ ಈ ಹೊತ್ತು ಕಣ್ಣಿನೊಳಗೆ ನೋಡಿದಂಥ ಚಿತ್ರಣ ಇದೆಯಲ್ಲ, ಅದು ನಮ್ಮೆಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದು, ಜಗತ್ತನ್ನು ಬಾಳಿಸುವಂಥದ್ದು. ಆದ್ದರಿಂದ ನಮ್ಮ ಪುರುಷಾಹಂಕಾರದ ಮೌಲ್ಯಗಳು ಅಂದು ಬಿಂಬಿಸುತ್ತಿರುವ ಈ ಕಣ್ಪಟ್ಟಿಯ ನೋಟದ ತತ್ವ ಸಿದ್ಧಾಂತಗಳಿದಾವಲ್ಲ, ಅವುಗಳನ್ನು ಮುರಿದು ಕಟ್ಟುವ ಕಾರ್ಯವನ್ನು ಹೆಣ್ಣು ಮಾತ್ರ ಮಾಡುವುದಕ್ಕೆ ಸಾಧ್ಯ. ಹೆಣ್ಣು ಪ್ರಜ್ಞೆ ಮಾತ್ರ, ಸಂವೇದನೆ ಮಾತ್ರ ಮಾಡುವುದಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು. ನಮ್ಮ ಭಾರತದ ಅರ್ಥಾತ್ ಇಂಡಿಯಾದ ಈ ಸಂಸ್ಕೃತಿಗೆ ಈ ಚಿಕಿತ್ಸೆ ತುಂಬ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಅದು ಸ್ತ್ರೀ ಸಂವೇದನೆಯ ಚಿಕಿತ್ಸೆ, ಸ್ತ್ರೀ ಸಂವೇದನೆಯ ವಿಮರ್ಶೆ. ಇಲ್ಲಿ ಹೇಳಿದರು, ಹೆಣ್ಮಕ್ಕಳ ಪದ್ಯಗಳನ್ನು ಕುರಿತು, ಕವಿತೆಗಳನ್ನು ಕುರಿತು ಯಾವ್ಯಾವ ತರಹದಲ್ಲಿ ಕೆಟ್ಟದಾಗಿ ವ್ಯಾಖ್ಯಾನಿಸ್ತಾ ಇದ್ದಾರೆ ಅಂತನ್ನೋದನ್ನು ಸಬಿಹಾ ಅವರು ಮಾತನಾಡ್ತಲೇ ಹೇಳಿದರು. ಸತ್ಯ ಅದು, ಇವತ್ತಿಗೂ ಕೂಡ ಅದು ಸತ್ಯವೇ ಆಗಿರ್ತಕ್ಕಂಥದ್ದು. ಆ ಕಾರಣದಿಂದಲೇ ನಮ್ಮ ಕನ್ನಡದ ನೆಲದೊಳಗೆ ಅಷ್ಟು ದಿಟ್ಟವಾಗಿ ಮಾತನಾಡಿದಂಥ ಸ್ತ್ರೀ ಸಂಕುಲ ಅದು ವಚನಕಾರ್ತಿಯರು. ಅವರು ಒಂದು ವರ್ಣಕ್ಕೆ ಸೇರಿದವರಲ್ಲ, ಎಲ್ಲ ವರ್ಣಮೂಲಗಳಿಂದ ಬಂದಂಥವರು. ಅವರು ಎಷ್ಟು ಮಟ್ಟಿಗೆ ಪ್ರಶ್ನಿಸ್ತಾರೆ ಅಂತಂದರೆ, ಲಿಂಗಾಯತ ಎನ್ನುವ ಧರ್ಮದ ಒಳಗೆ ಪುರುಷರನ್ನು ಪ್ರಶ್ನಿಸುವಂಥ ದಿಟ್ಟೆಯರು ಆ ಶರಣೆಯರು. ಅವರ ಸಂವೇದನೆ ಅಂಥದ್ದು, ನಮ್ಮ ವರ್ತಮಾನಕ್ಕೂ ಕೂಡ ಹೆಚ್ಚು ಅನ್ವಯಿಸುವಂಥದ್ದು. ಇಂಥ ನೆಲೆಯೊಳಗೆ ನಾನು ಈ ಸಮಾರಂಭದೊಳಗೆ ಎಲ್ಲ ಪ್ರತಿಭಾ ಪುರಸ್ಕಾರಗಳನ್ನು ಕೃತಿಗಳ ಮುಖೇಣವಾಗಿ ಪಡೆದುಕೊಂಡಿರ್ತಕ್ಕಂಥ ಎಲ್ಲ ಮನಸ್ಸುಗಳಿಗೆ ನಾನು ವಿನಂತಿಸ್ತಕ್ಕಂಥದ್ದೇನು ಅಂದರೆ, ನಮ್ಮ ಸಂಭ್ರಮದ ಸಂತೋಷದ ಈ ಸನ್ನಿವೇಶದೊಳಗೆ ಜಾಗತಿಕವಾಗಿ ನೋವುಣ್ಣುತ್ತಿರುವ ಮಕ್ಕಳನ್ನು, ತಾಯಿಯನ್ನು ಕಳೆದುಕೊಂಡಿರ್ತಕ್ಕಂಥ ತಾಯಂದಿರುಗಳ ಆ ಸಂಕಟವನ್ನು ನಾವು ಸ್ಮರಿಸ್ತಲೇ ನಮ್ಮ ಸಂವೇದನೆಗೆ ಒಂದು ಸೂಕ್ಷ್ಮತೆಯನ್ನು ತಂದುಕೊಳ್ಳೋಣ ಎಂಬುವ ಮಾತನ್ನು ಹೇಳ್ತಾ, ಯಾವುದೇ ವ್ಯಕ್ತಿಗೆ ಅದು ಗಂಡಾಗಲಿ ಹೆಣ್ಣಾಗಲಿ ಅಧಿಕಾರ ಕೊಟ್ಟು ಅವನ ವ್ಯಕ್ತಿತ್ವ ಏನು ಅಂತನ್ನೋದನ್ನು, ಅವನ ಅಥವಾ ಅವಳ ವ್ಯಕ್ತಿತ್ವ ಏನು ಎನ್ನುವುದನ್ನು ಪರೀಕ್ಷಿಸಬೇಕಾಗತ್ತೆ. ಅಧಿಕಾರ ಬಂದಿದ್ದಾಗ, ನೆಲದಲ್ಲಿ ನಿಂತು ಮಾತನಾಡುವ ಮನುಷ್ಯರಾದಾಗಿದ್ದಾಗ ಮಾತ್ರ, ಪಾರದರ್ಶಕವಾದ ನಡೆಯನ್ನು ಇಟ್ಟುಕೊಂಡಿದ್ದಾಗ ಮಾತ್ರ ನಾವು ಉತ್ತರದಾಯಿತ್ವವನ್ನು ಒಳಗೊಂಡವರಾಗ್ತೇವೆ. ಯಾರೂ ನಮ್ಮನ್ನು ಪ್ರಶ್ನಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಅಂಥ ಒಂದು ನೈತಿಕ ಶಕ್ತಿ ನಮ್ಮೊಳಗೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಅಂಥ ವ್ಯಕ್ತಿತ್ವಗಳಿಂದ ಮಾತ್ರ ಯಾವುದೇ ಸಂಘ, ಅದು ಸಾಂಸ್ಕೃತಿಕ ಸಂಘಟನೆಗಳು ಬೆಳೆಯುವುದಕ್ಕೆ ಸಾಧ್ಯವಾಗುತ್ತೆ, ವಿಸ್ತರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಲೇಖಕಿಯರ ಸಂಘಕ್ಕೆ ಅಂಥ ವ್ಯಕ್ತಿತ್ವಗಳು ಮುಂದೆಯೂ ಕೂಡ ಬಂದ ರೀತಿಯೊಳಗೆ ವಿಸ್ತರಿಸಲಿ, ಇದರ ಸಂವೇದನೆಯನ್ನು ವಿಸ್ತರಿಸಲಿ. ಈ ಹೊತ್ತು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮಾರ್ಗದರ್ಶನವನ್ನು ನೀಡುವ ರೀತಿಯೊಳಗಿನ ಒಂದು ಶಕ್ತಿ ಸಂಪನ್ನತೆ ಇದಕ್ಕೆ ಬರಲಿ. ಯಾಕೆ ಅಂತಂದರೆ, ಆ ಮುಂಭಾಗದಲ್ಲಿ ಇತ್ತಲ್ಲ, ಮನುಷ್ಯ ಜಾತಿ ತಾನು ಒಂದೇವಲಂ ಎನ್ನುವ ಪಂಪನ ಉಕ್ತಿಯ ಕಮಾನನ್ನು ಕಿತ್ತು ಹಾಕಿದ ರೀತಿಯೊಳಗೆ ಸಾಹಿತ್ಯಿಕ ಅಧಃಪತನವನ್ನು ನಮ್ಮ ಸಾಹಿತ್ಯ ಪರಿಷತ್ತು ಇವತ್ತು ಪಡ್ಕೊಂಡಿದೆ. ಅಂಥದ್ದಕ್ಕೆ ಮಾರ್ಗದರ್ಶನವನ್ನು ನೀಡುವ ಶಕ್ತಿ
ಕಲೆ ಸಂಗಿರ್ತಕ್ಕಂಥದ್ದು, ಅದನ್ನು ಮಾಡಲಿ ಎಂಬುದಾಗಿ ಹೇಳ್ತಾ ಈ ಒಂದು ಸಂದರ್ಭದೊಳಗೆ ಎಲ್ಲ ಸೋದರಿಯರನ್ನು, ತಾಯಂದಿರನ್ನು ನಾನು ಈ ನಿಮ್ಮ ಜೊತೆಯೊಳಗೆ ಸೇರಿದ ರೀತಿಯೊಳಗೆ ಒಂದು ನನ್ನ ಕರ್ತವ್ಯ ಪ್ರಜ್ಞೆಯೊಳಗೆ ಅವರಿಗೆ ಈ ಗೌರವಾರ್ಪಣೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ನನಗೆ ಕೊಟ್ಟಿದ್ದೀರಿ. ಕೊಟ್ಟಿರ್ತಕ್ಕಂಥ ಎಲ್ಲ ಬಳಗಕ್ಕೂ ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತು ವಿರಾಮ ಕೊಡ್ತೇನೆ. ಎಲ್ರಿಗೂ ಶರಣಾರ್ಥಿಗಳು.